ಯಾರ್ದ್ರಿ ಇಲ್ಲ ಹೊಸ ಮಂದಿ ಬರ್ತಾರೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ನಿಮಿತ್ತವಾಗಿ ಇವತ್ತಿನ ನಾವು 4 ಬೂತ್ಗಳಾಗಿ ವಿಂಗಡಿಸಿದ್ದೇವೆ. 1ರಿಂದ 400 ಹಾಗೂ 2ನೇ ಬೂತ್ನಲ್ಲಿ 400, 800 ಹಾಗೂ 3ನೇ ಬೂತ್ನಲ್ಲಿ 800, 1200 ಹಾಗೂ 4ನೇ ಬೂತ್ನಲ್ಲಿ 1200ರಿಂದ 1600 ಈ ಥರ ಏನಪ್ಪ 4 ಬೂತ್ಗಳನ್ನು ವಿಂಗಡಿಸಿ ಅತಿ ಸುಸೂತ್ರವಾಗಿ ನಮ್ಮ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ಅಧಿಕಾರಿಗಳಾದ ಡೆಪ್ಯೂಟಿ ಆಫೀಸಿಂದ ಬಂದಂಥ ಎಲ್ಲ ಒಂದು ಅವರ ಟೀಮ್ ಒಳ್ಳೆಯ ಒಂದು ಸುಸಜ್ಜಿತವಾಗಿ ಒಂದು ಚುನಾವಣೆ ವ್ಯವಸ್ಥೆ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ವಕೀಲರು ಕೂಡ ಏನಪ್ಪ ಅಂದ್ರೆ ಒಳ್ಳೆಯ ಮತಗಟ್ಟೆಯಲ್ಲಿ ಬಂದು ಸಾಲಾಗಿ ಬಂದಿತ್ತು. ಯಾವುದೇ ಒಂದು ಪ್ರಕ್ರಿಯೆ ಇಲ್ಲದೇ ಚುನಾವಣೆ ಒಂದು ಚೆನ್ನಾಗಿ ನಡೀತು. ಇಲ್ಲಿಯವರೆಗೆ ನಾವು 95% ಏನಪ್ಪ ಅಂದ್ರೆ ಮತವನ್ನು ಚಲಾಯಿಸಿದ್ದಾರೆ. ಇನ್ನೂ 6 ಗಂಟೆವರೆಗೆ ಎಲೆಕ್ಷನ್ ಇರ್ತದೆ. ಇನ್ನೂ ಒಂದು 8 ವೋಟ್ ಆಗ್ಬೋದು. ಒಳ್ಳೆಯ ಒಂದು ಚುನಾವಣೆಯ ಒಂದು ಯಾವುದೇ ಗದ್ದಲದಲ್ಲಿ ಶಾಂತ ರೀತಿಯಿಂದ ನಮ್ಮ ಎಲ್ಲರ ವಕೀಲರು ಸಹಕರಿಸಿದ್ದಕ್ಕಾಗಿ ನಾನು ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲರ ವಕೀಲರ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಪರವಾಗಿ ನಾನು ಎಲ್ಲ ವಕೀಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಇಂದು ದಿನಾಂಕ 11/3/2026ರಂದು ಇಡೀ ರಾಜ್ಯಾದ್ಯಂತ ಈ ಚುನಾವಣೆ ನಡೆದಿದ್ದು. ಇಂದು ಒಟ್ಟು ರಾಜ್ಯಾದ್ಯಂತ 149 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುತ್ತಾರೆ. ನಮ್ಮ ಗುಲ್ಬರ್ಗದಿಂದ ಒಟ್ಟು 8 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುತ್ತಾರೆ. ಇದು ಪ್ರಿಫರೆನ್ಷಿಯಲ್ ವೋಟ್ ಸಿಸ್ಟಮ್ ಇರ್ತದೆ. ಸೊ ಪ್ರಿಫರೆನ್ಷಿಯಲ್ ವೋಟ್ ಅಪ್ಪ ಅಂತಂದ್ರೆ 1, 2, 3 ಅಂತ ಪ್ರಿಫರೆನ್ಸ್ ಕೊಡ್ಬೋದು. ಟೋಟಲ್ ಅಪ್ ಟು ಹೈಯೆಸ್ಟ್ 23 ಪ್ರಿಫರೆನ್ಸ್ ಕೊಡ್ಬೋದು. ಇದರಲ್ಲಿ 1 to 17 ಇರ್ರೆಸ್ಪೆಕ್ಟಿವ್ ಆಫ್ ಜೆಂಟ್ಸ್ ಆರ್ ಲೇಡೀಸ್ ಎಲೆಕ್ಟ್ ಆಗ್ತಾರ. ಫ್ರಮ್ ಸೀರಿಯಲ್ ನಂಬರ್ 19 to 23 ವರೆಗೂ ಲೇಡೀಸ್ ರಿಸರ್ವೇಶನ್ ಇದೆ. ಆ ಸ್ಥಾನಗಳಿಗೆ ಒಳ್ಳೆ ಲೇಡೀಸ್ ಅನ್ನಷ್ಟೇ ಮಾತ್ರ ಆಯ್ಕೆ ಮಾಡ್ತಾರೆ. ಆ ಸ್ಥಾನಗಳಲ್ಲಿ ಲೇಡೀಸ್ ಅನ್ನು ಮಾತ್ರ ಆಯ್ಕೆ ಮಾಡ್ತಾರೆ. ಇವತ್ತು ನಮ್ಮ ಬಾರಿ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ಇಲ್ಲಿ ಏನಪ್ಪಾ ಅಂದ್ರೆ ಟೋಟಲಿ 1602 ವೋಟ್ಸ್ ಇಲ್ಲಿದ್ದು 4 ಬೂತ್ ಅನ್ನ ಮಾಡಿದ್ವು. 400 ಡಿವೈಡೆಡ್ ಈಚ್ ಬೂತ್ 400 ವೋಟ್ಸ್ ಇದೆ. ಅದೇ ರೀತಿ ಹೈಕೋರ್ಟ್ ನಲ್ಲಿ ಕೂಡ ಒಂದು ಬೂತ್ ಇದೆ, ಅಲ್ಲಿ 200 ವೋಟ್ಸ್. ಹೈಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋಂತ ವಕೀಲರಿಗಾಗಿ ಪ್ರತ್ಯೇಕ ಬೂತ್ ಅನ್ನ ಇದು ಮಾಡಿದ್ವು. ಇಲ್ಲಿವರೆಗೂ ನಮಗ ಆಲ್ಮೋಸ್ಟ್ 90 to 95% ವೋಟಿಂಗ್ ಆಗಿದೆ. ಎಲ್ಲಾ ವಕೀಲರು ಅತ್ಯಂತ ಹುಮ್ಮಸ್ಸಿನಿಂದ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ನಾವು ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಈ ಚುನಾವಣೆಗೆ ಸ್ಪರ್ಧಿಸಿರುವಂತ ನಮ್ಮ ಗುಲ್ಬರ್ಗಾದ ನ್ಯಾಯವಾದಿಗಳು ಕೂಡ ಶುಭಾಶಯನ ಹಾರೈಸ್ತೀವಿ. ಅದೇ ರೀತಿ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳು, ಅಧ್ಯಕ್ಷರಾದ SV ಪಸಾರ್ ಅವರು, ಜನರಲ್ ಸೆಕ್ರೆಟರಿ ನಾನು, ಜಾಯಿಂಟ್ ಸೆಕ್ರೆಟರಿ ಸುಧೀರ್ ಗಾದ್ಗೆ, ಉಪಾಧ್ಯಕ್ಷರಾದಂತ RT ರಾಠೋಡ್ ಅವರು, ಇನ್ನೊಬ್ಬರು ಉಪಾಧ್ಯಕ್ಷ ಭೀಮಾಶಂಕರ್ ಪೂಜಾರಿ, ನಮ್ಮ ಖಜಾಂಚಿ ಆದಂತ ಮಂಜುನಾಥ್ ಪಾಟೀಲ್ ಅವರು, ಅದೇ ರೀತಿ ನಮ್ಮ ಎಲ್ಲಾ ಕಾರ್ಯಕಾರಿ ಸದಸ್ಯರು ಒಗ್ಗಟ್ಟಿನಿಂದ ಇದೊಂದು ಯಶಸ್ವಿಯಾಗಿ ನಾವು ಚುನಾವಣೆ ನಡೆಸ್ಕೊಟ್ಟೇವೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಸೊ ಅದಕ್ಕೆ ಕೊನೆಯದಾಗಿ ಎಲ್ಲರಿಗೂ ಕೂಡ ಶುಭೋದಯಗಳು. ಥ್ಯಾಂಕ್ ಯು.